ನಮಸ್ತೆ, ನಾನು ನಿಮ್ಮ ರಘು ಇಲ್ಕಲ್ ಗ್ರಾನೈಟ್. ಇವತ್ತು ನೀವು ನೋಡ್ತಾ ಇರೋದು ಬಂದು ನಮ್ಮದು ಎಲ್ಲ ಗ್ರಾನೈಟ್ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀನಿ ಏನು ಅನ್ನೋದು ಎಲ್ಲ ಕಸ್ಟಮರ್ ಗೊತ್ತಿದೆ. ಬಟ್ ಯಾವ ಥರ ಸರ್ವಿಸ್ ಅಪ್ಪ ಅಂತ ಹೇಳಕ್ಕೆ ನೀವು ಇಷ್ಟಪಡ್ತೀನಿ ಅಂದ್ರೆ, ಯಾವುದೋ ಮೆಟೀರಿಯಲ್ ಇವತ್ತು ನಮ್ಮ ಹತ್ರ ತೊಗೊಳ್ದೆ ಇರಲಿ, ನಾನು ಅದ್ರ ಬಗ್ಗೆ ಟೆನ್ಷನ್ ತೊಗೊಳಲ್ಲ. ಬಟ್ ಏನಿದ್ರು ಕ್ಲಿಯರಾಗಿ ಹೇಳ್ತೀನಿ ಅನ್ನೋದಕ್ಕೆ ನಮ್ಮ ಕಸ್ಟಮರ್ಗೆ ಅದೇ ಭಾಳ ತುಂಬ ಇಷ್ಟಪಡ್ತಾರೆ. ಮತ್ತು ಆ ಥರ ಇನ್ನೊಂದು ಇವತ್ತು ನಾವು ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋಕೆ ಇಷ್ಟಪಡತ್ತೀನಿ. ಏನಪ್ಪ ಸರ್ವಿಸ್ ಅಂತಂದರೆ, ಫಿಟ್ಟಿಂಗ್ ಮಾಡಿ ಮತ್ತು ಕೊಡುವಂಥ ಒಂದು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಇವತ್ತು ಪ್ರತಿಯೊಬ್ಬರು ಹೇಳ್ತಾಯಿದ್ರು, ಏನು ಸರ್ ನಾವು ಗ್ರ್ಯಾಂಡ್ ತೊಗೊಂಡು ಹೋಗ್ತೀವಿ, ಫಿಟ್ಟಿಂಗ್ ಮಿಸ್ತ್ರಿ ಸಿಗೋಲ್ಲ, ಮತ್ತು ಆಮೇಲೆ ನಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡೋರಿಲ್ಲ, ಒಳ್ಳೆ ಗ್ರ್ಯಾಂಡ್ ತೊಗೊಂಡು ಹೋಗ್ಬಿಡ್ತೀವಿ ನಾವು, ಫಿಟ್ಟಿಂಗ್ ಕರೆಕ್ಟ್ ಆಗಲ್ಲ ಅಂತೇಳಿ ಎಷ್ಟೋ ಕಸ್ಟಮರ್ ನಮ್ಗೆ ಹೇಳ್ತಾ ಇರ್ತಾರೆ. ಹಂಗಾಗಿ ನಾನು ಇವತ್ತು ಅವ್ರಿಗೆ ಎಷ್ಟೋ ಪಾಪ ಎಷ್ಟು ಲಕ್ಷ ಕೊಟ್ಟು ಮನೆ ಕಟ್ಟಿಸ್ತಿರ್ತಾರೆ, ಬಟ್ ಎಷ್ಟು ಒಳ್ಳೆ ಗ್ರ್ಯಾಂಡ್ ತೊಗೊಂಡು ಹೋಗಿರ್ತಾರೆ, ಫಿಟ್ಟಿಂಗ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಯಾರಿಗಾದ್ರೂ ಬೇಜಾರಾಗುತ್ತೆ. ಬಟ್ ಯಾರ ಮೇಲೆ ನಾವು ಒಂದು ಕೆಟ್ಟ ಅಪರಾಧ ಹೇಳೋಕ್ಕಾಗಲ್ಲ ಕೆಲಸ ಮಾಡೋರ ಮೇಲೆ. ಹೀಗಾಗಿ ಅವ್ರು ಮಾಡೋ ಕೆಲಸ ಅವ್ರಿಗಿರಲಿ, ನಮ್ಮ ಕಡೆಯಲ್ಲಿದ್ದ ಒಂದು ಒಳ್ಳೆ ಟೀಮ್ ನಾವು ಕೊಟ್ಟು ಅವ್ರಿಗೆ ಒಳ್ಳೆ ಸರ್ವಿಸ್ ಒಂದು ಫಿಟ್ಟಿಂಗ್ ಮಾಡಿಸಿ, ನಮ್ಮ ಹತ್ರ ಗ್ರ್ಯಾಂಡ್ ತೊಗೊಂಡವ್ರು ಪ್ರತಿಯೊಬ್ಬರಿಗೆ ನಾವೇ ಖುದ್ದಾಗಿ ನಿಂತು ಫಿಟ್ಟಿಂಗ್ ಮಾಡಿಸಿ ಅವರು ನೀಟಾಗಿ ಫಿನಿಶಿಂಗ್ ಮಾಡಿ ಕೊಟ್ಟು ಬರುವಂಥ ಒಂದು ಜವಾಬ್ದಾರಿ ಕೂಡ ತೊಗೊತಾ ಇದ್ದೀವಿ. ಪ್ರತಿಯೊಬ್ಬರು ಕಸ್ಟಮರ್ಗೆ ನಾನು ಇದೊಂದು ಇವತ್ತು ಒಳ್ಳೆಯ ಒಂದು ಆಫರ್ ಅಂತ ತಿಳ್ಕೊರಿ. ಯಾರೋ ಗ್ರ್ಯಾಂಡ್ ತಗೋರಿ, ನಾನು 1000, 2000, 5000 ಎಷ್ಟು ಸ್ಕ್ವೇರ್ ಫೀಟ್ ಇದ್ದರೂ ಕೂಡ ಒಂದು ರೇಟ್ ಅಂತ ಮಾಡ್ತೀವಿ. ಇಲ್ಲಿ ಗ್ರ್ಯಾಂಡ್ ರೇಟ್ ಬಂತು, ಆಮೇಲೆ ನಿಮ್ಮ ಮನೆಗೆ ಬಂದು ಫಿಟ್ಟಿಂಗ್ ಆಗಿ ನೀವೇನೇನು ವರ್ಕ್ ಹೇಳ್ತೀರಿ ಅದೆಲ್ಲ ವರ್ಕ್ ಮೇಲೆ ಒಂದು ರೇಟ್ ಹಾಕಿ, ರೀಸನೇಬಲ್ ಹಾಕಿ, ನಿಮ್ಗೆ ರೌಂಡ್ ಫಿಗರ್ ರೇಟಲ್ಲಿ ನಾನು ಬಂದು ನಿಮ್ಮ ಮನೆಗೆ ಫಿಟ್ಟಿಂಗ್ ಮಾಡಿ ಕೊಟ್ಟು ಹೋಗುವಂಥ ಒಂದು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಈಗ ಗ್ರಾಹಕರಿಗೆ ನಾನು ಏನಂದರೆ, ನೀವು ಮೇಸ್ತ್ರಿಗೆ ಬಗ್ಗೆ ಟೆನ್ಷನ್ ತೊಗೊಳೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬರು ನೀವೆಲ್ಲೋ ಇರಲಿ, ಫಿಟ್ಟಿಂಗ್ ಮಾಡಿ ಕೊಡುವಂಥ ಜವಾಬ್ದಾರಿ ಕೂಡ ನಾವೇ ತೊಗೊತಾ ಇದ್ದೀವಿ. ಓಮ್ ಗ್ರ್ಯಾನೈಟು ಮತ್ತು ಫಿಟ್ಟಿಂಗ್ ಮಾಡಿ ಕೊಡೋದು ಎರಡು ಜವಾಬ್ದಾರಿ ನಾವೇ ತೊಗೊತಾ ಇದ್ದೀವಿ. ಪ್ರತಿಯೊಬ್ಬರು ಆ ಥರ ನಿಮ್ಗೆ ಏನಾರಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕರೆ ಮಾಡಿ. ನಮಸ್ಕಾರ.